ನನಗಂತೂ ತುಂಬ ಖುಷಿ ಆಗ್ತಾಯ್ತಪ್ಪ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಏನು ಅಮ್ಮವರು ಇಷ್ಟೊಂದು ಖುಷಿಯಾಗವ್ರಲ್ಲ, ಯಾಕೆ? ಏನಿರ್ಬೋದು ಹೇಳು, ನನಗೊಂದು ಸ್ವಲ್ಪ ಹೇಳಮ್ಮ. ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ, ಹೇಳಿದ್ರೆ ನಾವು ಖುಷಿ ಪಡ್ಬೋದಪ್ಪ. ಸುಮ್ಮನೆ ಒಬ್ಬರೇ ಒಳಗೆ ನಕ್ಕೊಂಡು ಖುಷಿಯಾಗಿದ್ದರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಯಾಕೆ ನಗ್ತಾರೆ ಏನು ಅಂಬದು ನನಗೆ ಹೆಂಗೆ ಗೊತ್ತು? ನೀನು ಖುಷಿಯಾಗಿದೆಯಲ್ಲ, ನಮಗೂ ಹಂಚ್ಕೊಂಡ್ರೆ ನಾವು ಖುಷಿ ಪಡ್ಬೋದಪ್ಪ ಏನಾದರೂ ಹೇಳಿದ್ರೆ. ಸುಮ್ಮನೆ ನೀನೇ ನಗ್ತಿದ್ಯಲ್ಲ. ರೀ ಅಂಥದ್ದೇನಿಲ್ಲ ರೀ. ಏನಂದರೆ ನಿಮ್ಮ ಅಣ್ಣನ ಅದೇನೋ ಆಫೀಸಿಂದ ತೆಗ್ದಿದ್ದಾರಂತೆ, ಕಂಪ್ನೀಲಿ ತೆಗ್ದಿದ್ದಾರಂತೆ. ಅದೇನೋ ಏನೋ ತಪ್ಪು ಮಾಡಿಬಿಟ್ಟು ಅದೇನೋ ದಂಡ ಕಟ್ಕೊಡ್ಬೇಕಂತಪ್ಪ, 15 ಲಕ್ಷ ಅಂತೆ. ಅದಕ್ಕೆ ಅವ್ರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ಕಣ್ರಿ. ನನಗಂತೂ ಅವ್ರ ಮುಂದೆ ನಕ್ರೆ ಇನ್ನು ಬೈತಾರೆ, ಬೇಜಾರು ಮಾಡ್ಕೊತಾರೆ ಅಂತ ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ನನಗಂತೂ ಖುಷಿಯಾಗಿ ಹೋಗ್ಬಿಡ್ತು ನೋಡು. ಹಂಗೆ ಆಗಬೇಕು ಅವ್ರಿಗೆ. ಹೌದಾ ರಾಣಿ, ಅದಕ್ಕೆ ಖುಷಿಯಾಗಿದೆಯಾ? ಓ ಹಿಂಗೆ, ಹೋಗ್ಲಿ ಬಿಡು ಪಾಪ. ಅವ್ನು ನಮಗೆ ದುಡ್ಡೆಲ್ಲ ಕೊಟ್ಟವನೇ ತಾನೇ. 3 ಲಕ್ಷ ಕೊಟ್ಟವನೇ. ನೀನು ನೋಡಿದ್ರೆ ಹೆಂಗೆ ಖುಷಿ ಪಡ್ತಿದ್ಯಾ ನೋಡು, ಕೆಲಸ ಹೋಗೈತೆ ಅಂತ ಹೇಳ್ಬಿಟ್ಟು. ಅಯ್ಯ ಸುಮ್ಮನೆ ಇರ್ರಿ, ಏನು ತಮ್ಮ ಅಂತ ಹೇಳ್ಬಿಟ್ಟು ಅವನೇನು ಫ್ರೀಯಾಗೇನು ಕೊಟ್ಟಿಲ್ಲ. ಬಾಬಾ ಏನು ಫ್ರೀಯಾಗಿ ಕೊಟ್ಟಿಲ್ಲ, ಸುಮ್ಮನೆ ಇರ್ರಿ ಸಾಕು. ಏನು ಮಾತಾಡ್ತೀರಾ? ಏನೋ ಫ್ರೀಯಾಗಿ ಕೊಟ್ಟವ್ರೆ ಅನ್ನೋ ಥರ ಮಾತಾಡ್ತೀರಾ. ಬಡ್ಡಿಗೆ ತಾನೇ ಕೊಟ್ಟಿರೋದು, ಹಂಗೆ ಆಗ್ಬೇಕು ಹೇಳು. ನಾವು ಬಡ್ಡಿ ಕೊಡಬೇಕು ತಾನೇ. ತಮ್ಮ ಅಂತ ಅವ್ರಿಗೂ ಒಂದಿಷ್ಟು ಪ್ರೀತಿ ಇದ್ದಿದ್ರೆ ಹೇಳ್ಬೋದಾಯ್ತು. ಬೇರೆಯವ್ರ ಹತ್ರ ತಗೊಂಡ್ರು ಬೇರೆಯವರು ಬಡ್ಡಿ ಕೊಡೋ ಥರನೇ ಇವರು ಕೊಟ್ಟವ್ರೆ. ಇನ್ನೇನು ಅದ್ರಾಗೇನು? ಹಂಗೆ ಆಗಲಿ, ಸುಮ್ಮನೆ ಇರ್ರಿ. ಅವರು ಸ್ವಲ್ಪ ಕಷ್ಟಪಟ್ರೇನೇ ಬುದ್ಧಿ ಬರೋದು. ನಮ್ಮನ್ನು ನೋಡಿ ಹೆಂಗೆ ಗಂಡ ಹೆಂಡತಿ ಇಬ್ಬರು ಹೆಂಗೆ ಆಡಿಸ್ಕೊಳ್ಳೋರು ಗೊತ್ತಾ? ನಿನ್ನ ಗಂಡ ಏನು ದುಡಿಯಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಡಿಸ್ಕೊಳ್ಳೋರು. ಇವಾಗ ಗೊತ್ತಾಗೈತಿ ಅವ್ರಿಗೂ. ಅದು ಅವ್ರಿಗೂ ಅರ್ಥ ಆದರೆ ಅಲ್ವಾ ಅದ್ರ ಕಷ್ಟ ಏನು ಅಂಬೋದು. ಕೆಲಸ ಕಳ್ಕೊಂಡಾಗಲೇ ಅದ್ರ ಕಷ್ಟ ಏನು ಅಂಬೋದು ಗೊತ್ತಾಗೋದು ಅವ್ರಿಗೆ. ಹಂಗೆ ಆಗ್ಬೇಕು ಹೇಳು. ಅವರು ಬಲೆ ಆಡೋರು, ಸಿರ್ಕ್ಯಾಕೆ ಆಗ್ಬಿಟ್ಟೈತಿ. ನನಗಂತೂ ಖುಷಿ ಆಗ್ತಾ ಐತಿ. ಏನು ಮಾಡೋದು? ಹಂಗೆ ಆಗಲಿ, ಸುಮ್ಮನೆ ಇರು. ನಮ್ಮನ್ನು ಮತ್ತು ದುಡ್ಡು ಕೇಳ್ಬೋದೋ ಏನೋ. ಇವಾಗ 15 ಲಕ್ಷ ಅವ್ರದಾಗ ಅಷ್ಟೊಂದು ಎಲ್ಲ ಐತೆ, ಏನೋ ಕೇಳ್ತಾರೋ ಏನಪ್ಪ. ನಾನು ತಗೋ ಇವಾಗಿಲ್ಲ, ಎಲ್ಲ ಬಂಡವಾಳ ಹಾಕ್ಬಿಟ್ಟಿದ್ದೀನಿ. ಏನು ಮಾಡೋದು ಗೊತ್ತೇ ಆಗ್ತಿಲ್ಲ. ಮತ್ತು ಇವಾಗ ಏನು ರೀ ಮಾಡೋದು? ನಮ್ಮನ್ನು ದುಡ್ಡು ಕೇಳಿದ್ರೆ ಏನು ಮಾಡೋದು? ನಾವೆಲ್ಲ ಬಂಡವಾಳ ಹಾಕಿದ್ದೀವಲ್ಲ, ಇವಾಗ ಏನು ಮಾಡೋದು? ಬಾವ ಏನಾದರೂ ದುಡ್ಡು ಕೇಳಿದ್ಬಿಟ್ರೆ ನೋಡೋಣ ಬಿಡು, ಏನು ಮಾಡೋದು? ನನಗಂತೂ ಗೊತ್ತೇ ಆಗ್ತಿಲ್ಲ. ಯಾಕೆಂದರೆ ನಾವು ಎಲ್ಲ ಹೊಸ್ದಾಗಿ ಇವಾಗ ಟಿಫನ್ ಸೆಂಟ್ರು ಎಲ್ಲ ಸ್ಟಾರ್ಟ್ ಮಾಡಿ ಅಲ್ಲೇ 1 ತಿಂಗಳು ಆಗೈತೆ. ಏನು ಮಾಡೋದು? ಕೇಳಿದ್ರೆ ನನಗಂತೂ ಯೋಚನೆ ಆಗ್ಬಿಟ್ಟೈತೆ. ಅಯ್ಯೋ ಇಲ್ಲ ಅನ್ನೋದಷ್ಟೇ. ಯಾಕೆ ಬಡ್ಡಿ ಕೊಡಲ್ವೇನು? ಇವಾಗ ನಾವು ಎಮರ್ಜೆನ್ಸಿ ಆದರೆ ನಮಗೆ ಆಗಲ್ಲ ಹೊಂದಿಸ್ಕೊಡೋಕ್ಕೆ. ಏನಾದರೂ ಮಾಡ್ಕೊತಾರೆ ಹೇಳು. ಏನು ಅವ್ರಿಗೆ ಅದೇನೇನೆ ಅವ್ರ ಮಾವರು ಬೇರೆ ಚೆನ್ನಾಗವ್ರೆ, ಏನಾದರೂ ಮಾಡ್ತಾರೆ ಹೇಳು. ನೋಡ, ನೀ ಬಂದು ಕೇಳಿದ್ರೆ ಹೇಳೋದಾಗುತ್ತೆ ಬಿಡು. ಬನ್ನಿ ಅದಕ್ಕೆ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಏನಕ್ಕೆ ಬಂದಿದ್ದು? ಏನಾದರೂ ಹೇಳ್ಬೇಕಾಗಿತ್ತಾ? ಬಾರಕ್ಕ ಬಾ. ಏನಿಲ್ಲಪ್ಪ, ನಾವು ಸ್ವಲ್ಪ ಕಷ್ಟಾಗಿದ್ದೀವಿ. ಏನೋ ಒಂಚೂರು ಪ್ರಾಬ್ಲಮ್ ಆಗೈತೆ, ಅದಕ್ಕೆ ಅದು ಸ್ವಲ್ಪ ದುಡ್ಡು ಬೇಕಿತ್ತು. ನಾವು ಕೊಟ್ಟಿದ್ವಲ್ಲ ಆ ದುಡ್ಡು ಕೊಡ್ರಿ. 1 ವಾರ ಟೈಮ್ ತೊಗೊಂಡೇ ಕೊಟ್ರಿ. ಅಲ್ಲ ಅದಕ್ಕೆ ನೀವು ಇವಾಗ ಹೇಳಿದ್ರೆ ನಾವು ಹೆಂಗೆ ಅಡ್ಜಸ್ಟ್ ಮಾಡೋದು? ನಾನೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನನಗೆ ಬೇಗ ಅಷ್ಟು ದುಡ್ಡು ಹೊಂದ್ಸ್ಕೊಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡೋಣ ಇವಾಗ? ಅಲ್ಲಪ್ಪ, ನಮಗೆ ಪ್ರಾಬ್ಲಮ್ ಐತೆ ಇವಾಗ, ಅದಕ್ಕೆ. ನೀನು ನೋಡು ಹೆಂಗೆ ಹೇಳ್ತಾ ಇದೆಯಾ. ಇವಾಗ ಆಗಲ್ಲ ಅಂತ ಹೇಳ್ತಿದ್ಯಲ್ಲ. ನಮ್ಮ ಕಷ್ಟಕ್ಕಾಗಲಿಲ್ದು ನಮ್ಮ ದುಡ್ಡು ಏನಕ್ಕೆ ಬೇಕು ಹೇಳು? ನಮ್ಮ ಕಷ್ಟಕ್ಕೆ ನಮ್ಮ ದುಡ್ಡಿಲ್ಲ ಅಂದಮೇಲೆ ಏನು ಕೇಳು? ಇವಾಗ ನಮಗೆ ತುಂಬ ಪ್ರಾಬ್ಲಮ್ ಆಗೈತೆ. ಸುಮ್ಮನೆ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಮುಂಚೆಗೆ ನಾವು ನಮಗೆ ದುಡ್ಡು ಬೇಕೇ ಬೇಕು. ಅದೇನು ಮಾಡ್ತೀವಿ ಗೊತ್ತಿಲ್ಲ, ಹೊಂದಿಸ್ಕೊಡ್ರಿ. ಇಲ್ಲ ಅದಕ್ಕೆ ಆಗಲ್ಲ. ಎಲ್ಲಾದರೂ ಹೊಂದಿಸ್ಕೊ ಹೋಗ್ರಿ. ನಾವು ಬಡ್ಡಿ ಕೊಡ್ತಾ ಇದ್ದೀವಲ್ಲ, ನಾವೇನು ಸುಮ್ಮನೆ ಇಸ್ಕೊಂಡಿಲ್ವಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ಮ ಪ್ರಾಬ್ಲಮ್ಮನ್ನು. ಅಲ್ಲ ರಮೇಶ, ನೀನೇನು ಹಿಂಗೆ ಹೇಳ್ತಿದ್ಯಾ? ನಮಗೆ ಕಷ್ಟ ಐತೆ ಇವಾಗ. ನಮ್ಮ ದುಡ್ಡು ನಾವು ಕೇಳಿರೋ ನೋಡು ಹೆಂಗೆ ಹೇಳ್ತಿದ್ಯಾ ನೀನು. ಸ್ವಲ್ಪನೇ ಇರಬೇಕಪ್ಪ ಮನುಷ್ಯತ್ವ ಅಂಬೋದು. ನಾವು ಕೊಟ್ಟಿರ್ಲಿಲ್ವೇ ನಿನಗೆ ಕಷ್ಟ ಅಂದಾಗ? ಇವಾಗ ನಮಗೆ ಯಾಕೆ ಕೊಡ್ತಿಲ್ಲ ನೀನು? ಎಲ್ಲರೂ ಹೊಂದಿಸ್ಕೊ ಹೋಗು ಅಂದರೆ ನಾವೇನು ಮಾಡ್ಬೇಕು ಹೇಳು? ಚೆನ್ನಾಗಿ ಹೇಳೋದು ಕಲ್ತಿದ್ಯಾ? ಅಕ್ಕ ಯಾಕಕ್ಕ ಸಿಟ್ಟು ಮಾಡ್ಕೊಂತೀಯಾ? ಇವಾಗ ಇದ್ದಿದ್ರೆ ನಾವು ಕೊಡ್ತಿದ್ವಿ ಅಲ್ವೇನಕ್ಕ? ರಾಣಿ, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರಮ್ಮ ನೀನು. ಅವ್ನು ನೋಡು, ಅವ್ನು ಹೆಂಗೆ ಮಾತಾಡ್ತಿದ್ದಾನೆ. ಇವಾಗ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತನಲ್ಲ. ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗೈತೆ ಅಂತ ನಮಗೆ ಗೊತ್ತು. ನಿಮ್ಗೊಳ್ಳೆ ಅಲ್ಲಿ ನೋಡು ಹೆಂಗೆ ಹೇಳ್ತಿದ್ಯಾ. ನಂಗೆ ಅವೆಲ್ಲ ಗೊತ್ತಿಲ್ಲ. ಇನ್ನೊಂದು 2 ದಿನದಾಗೆ ದುಡ್ಡು ಕೊಡಲಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ನೋಡು. ಅದಕ್ಕೆ ಸುಮ್ಮನೆ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಕೊಡೋದೇ ನಮ್ಗೆ ಕೊಡೋ ಟೈಮಿಗೆ ಕೊಡ್ತೀನಿ. ನಾವು ಬಡ್ಡಿ ಕೊಡ್ತಾ ಇದ್ದೀವಲ್ಲ, ಏನು ಸುಮ್ಮನೆ ಏನು ಇಸ್ಕೊಂಡಿಲ್ಲ ತಾನೇ? ಯಾಕಂಗೆ ಆಡ್ತಿದ್ದೀರಾ? ನಮಗೆ ಇವಾಗ ಇಲ್ಲ, ನಮ್ಮ ಹತ್ರ ಇದ್ದಿದ್ರೆ ಕೊಡ್ತಾ ಇದ್ದೆ. ಇವಾಗ ನಾವೇ ಇನ್ವೆಸ್ಟ್ ಮಾಡಿಬಿಟ್ಟು ಇವಾಗ ಸುಮ್ಮನೆ ಮಾಮೂಲಿ ನಡೀತಾ ಐತೆ. ಏನಂತ ಇದ್ರಾಗೂ ನಡೀತಾ ಇಲ್ಲ ನಮ್ಮ ಹೋಟ್ಲು ಬೇರೆ. ಹಿಂಗಾದ್ರೆ ನೀವು ಅಲ್ಲ ಅದಕ್ಕೆ ಹೆಂಗೆ ಹೇಳ್ತಿದ್ದೀರಾ ನೋಡು. ಇವಾಗ ಕೇಳಿದ ತಕ್ಷಣ ಕೊಡೋಕ್ಕಾಗ್ಬಿಡುತ್ತಾ? ಎಲ್ಲಾದರೂ ಹೊಂದಿಸ್ಕೊ ಹೋಗ್ರಿ, ಕೊಡೋದಾಗುತ್ತೆ. ಅಲ್ವ ರಮೇಶ, ತಡಿ ನಿಮ್ಮ ಅಣ್ಣಂಗೆ ಹೇಳ್ತೀನಿ. ಜಾಸ್ತಿ ಆಗೋಗ್ಬಿಡ್ತು ನಿಂದು. ಎಷ್ಟು ಅಂತ ನೋಡೋದು. ನಾನು ಹೆಂಗಂದ್ರೆ ಹಂಗೆ ಹೇಳ್ತಾ ಇದೆಯಲ್ಲ, ಕೊಡುವಾಗ ಇಸ್ಕೊಳ್ಳೋವಾಗ ಚೆನ್ನಾಗಿತ್ತು. ಇವಾಗ ನೋಡು ಅದೇನೋ ಹೇಳ್ತಾರೆ,
ನಮ್ಮ ದುಡ್ಡು ನಮಗೆ ಕೊಡಲ್ಲ. ಓ ಇಸ್ಕೊಂಬಾಗ ಎಲ್ಲ ಚೆನ್ನಾಗಿರ್ತೈತೆ, ಕೊಡುವಾಗಲೇ ಅದಕ್ಕೆ ಸಂಬಂಧದ್ರಾಗೆ ಕೊಡಬಾರ್ದು ಅಂಬೋದು. ನೋಡು ಹೆಂಗೆ ಸಿಟ್ಟು ಮಾಡ್ಕೊತಿದ್ಯಾ. ಇದೊಳ್ಳೆ ಚೆನ್ನಾಗೈತಿ. ನಮಗೂ ಎಷ್ಟು ತಾಪತ್ರಯಗಳಿರ್ತವೆ ಅಂತ ನಮಗೆ ಗೊತ್ತು. ನಿಮಗೇನು ಮಾತಾಡ್ತೀಯ? ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳ್ಕೊಂಬನ ಹೇಳು. ಕಟ್ಟಲಿಲ್ಲ ಅಂದರೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗ್ತೈತೆ ಎಂಬುದು ನಮಗೆ ಗೊತ್ತೈತೆ. ಬಾಯಿ ಮುಚ್ಕೊಂಡು ಕೊಡೋದು ಕಲ್ತ್ಕ. ನಾನು ಹೋಗಿ ನಿಮ್ಮ ಅಣ್ಣಂಗೆ ಹೇಳ್ತೀನಿ ಅಷ್ಟೇ. ಮತ್ತು ಅವ್ರು ಏನು ಮಾಡ್ತಾರೋ ಗೊತ್ತೇ ಇಲ್ಲ ನಂಗಂತೂ. ನೀನು ಬಡ್ಡಿನೂ ಬೇಡ ಏನು ಬೇಡ, ಫಸ್ಟ್ ನಮ್ಮ ದುಡ್ಡು ಸಾಕು. ಬಾಯಿ ಮುಚ್ಕೊಂಡು ಅದು ಚೆನ್ನಾಗಿರಲ್ಲ ನೋಡು, ಜಗಳನೇ ಆಗೋಗ್ಬಿಡ್ತೈತಿ. ಓ ಅಕ್ಕ ಹೋಗ್ಲಿ ಬಿಡಕ್ಕ, ಕೊಡ್ತೀವಿ ತಡಿಯಕ್ಕ, ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತೀವಿ, ಸುಮ್ಮನಿರಕ್ಕ. ಅಲ್ವೇ ರಾಣಿ, ನೀನು ಹೆಂಗೆ ಹೇಳ್ತಿದ್ಯಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು? ನಾವು ಬಡ್ಡಿ ಕೊಡ್ತಾ ಇದ್ದೀವಿ, ಹೇಳು ಕೊಡೋಣ, ಹೇಳು ನಿಧಾನಕ್ಕೆ. ನೀನು ಒಳ್ಳೆ ಅವ್ರು ಕೇಳಿದ ತಕ್ಷಣ ಕೊಡೋಕ್ಕಾಗಲ್ಲ. ನಮಗೂ ತಾಪತ್ರಯಗಳು ಇರ್ತವೆ. ಇವಾಗ ಎಲ್ಲಿ ನಾವು ಸಾಲ ಮಾಡ್ಕೊಡ್ಬೇಕಾಗ್ತೈತಿ. ನಾವು ಯಾರು ಕೊಡ್ತಾರೆ? ಸಾಲನೂ ಕೊಡಲ್ಲ, ಏನು ಕೊಡಲ್ಲ. ನಂದೇ ನನಗೆ ಇದಾಗ್ಬಿಟ್ಟೈತಿ ನೋಡು, ಹೆಂಗೆ ಇದು ಮಾಡ್ತಿದ್ಯಾ ನೀನು. ಸುಮ್ಮನೆ ಇರು ನೀನು, ನಾನು ಮಾತಾಡ್ತೀನಿ. ತಡಿ ಕಣ, ತಡಿಯೋ, ನಿಮ್ಮ ಅಣ್ಣಂಗೆ ಹೇಳ್ತೀನಿ. ಏನೋ ಮೈದಾ ಅಂತ ಮರ್ಯಾದೆ ಕೊಟ್ಬಿಟ್ರೆ ಹೆಂಗೆ ಮಾತಾಡ್ತಿದ್ಯಾ ನೋಡು ನೀನು. ನೋಡು, ನಾನು ಅಂದ್ಕೊಂಡಂಗೆ ಆಯಿತು. ಬಂದರು ಕೇಳೋಕ್ಕೆ. ಸುಮ್ಮನೆ ಇರು, ಚೆನ್ನಾಗಿ ಆಟ ಆಡಿಸ್ಬೇಕು ಇವ್ರನ್ನ. ಏನು ತಮ್ಮ ಅಂತ ಹೇಳ್ಬಿಟ್ಟು ಮೈದಾ ತಮ್ಮ, ನಮ್ಮ ಅಣ್ಣನೂ ಅಷ್ಟೇ. ತಮ್ಮ ಅಂತ ಕೊಡಲಿಲ್ಲ, ನಮ್ಮ ಮುತ್ತಿಗೆ ನೋಡಿ ಮೈದಾ ಅಂತ ಹೇಳ್ಬಿಟ್ಟು ಬಡ್ಡಿ ಇಸ್ಕೊಂಡ್ರಲ್ಲ, ಚೆನ್ನಾಗಿ ಆಟ ಆಡಿಸ್ತೀನಿ ನೋಡು. ಅದಕ್ಕೇನಪ್ಪ ನಾನು ಹೇಳ್ತಿದ್ದು, ಸುಮ್ಮನೆ ಇರಿ, ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ, ಸಮಾಧಾನವಾಗಿ ಹೇಳ್ರಿ ಅಂತ ಹೇಳಿದ್ದು ಅದಕ್ಕೇನೆ. ಕೊಡ್ತೀವಿ ಅಂತಿದ್ರೆ ಸುಮ್ಮನೆ ಆಗೋರತ್ತ. ಇಷ್ಟೊಂದು ಹೇಳಿಸ್ಕೊಂಬದೇ ಬೇಕಾಗ್ತಿರ್ಲಿಲ್ಲ. ನನಗೂ ಗೊತ್ತು, ಆಟ ಆಡ್ಸೋಣ, ಸುಮ್ಮನಿರಿ ಅವ್ರಿಗೆ. ಜಾಸ್ತಿ ಆಯಿತು. ಅದಕ್ಕೆ ನಾನು ಹೋಗಕ್ಕೆ ಕೊಡ್ತೀವಿ ಎಂಬುದು. ಇನ್ನೇನು ಹೇಳೋ, ದುಡ್ಡು ಕೇಳಿದಾಗ ಅಕ್ಕ ಎಲ್ಲೂ ಅಡ್ಜಸ್ಟ್ ಆಗಿಲ್ಲ, ಹಂಗೆ ಅಂತ ಹೇಳಿದ್ರೆ ಆಗುತ್ತೆ. ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀರಾ ಕಣ್ರಿ ನೀವು. ಅಯ್ಯೋ, ನಾನು ಏನು ಜಗಳ ಮಾಡ್ಕೊತಾರೋ ಅಂದ್ಕೊಂಡ್ರೆ ನೀವು ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಹಂಗಂತೂ ತುಂಬ ಭಯ ಆಗೋಗ್ಬಿಡ್ತು. ಇಲ್ಲ ರಾಣಿ, ನಾನು ಸುಮ್ಮನೆ ಸಿಟ್ಟು ಮಾಡ್ಕೊಂಡ್ರೆ ಸುಮ್ಮನೆ ಆಗ್ತಾರೆ ಅಂತ ಹೇಳ್ಬಿಟ್ಟು. ನೋಡು, ಅದಕ್ಕೇನು ಹೆಂಗೆ ಸಿಟ್ಟು ಮಾಡ್ಕೊಂತು. ಸುಮ್ಮನೆ ಇವ್ರನ್ನ ಆಟ ಆಡಿಸ್ಬೇಕು, ಚೆನ್ನಾಗಿ ಆಟ ಆಡಿಸ್ಬೇಕು. ಇವ್ರೇನು ಕಮ್ಮಿ ಏನಲ್ಲ. ದುಡಿತಿದ್ದೀವಿ ಅಂತ ಏನು ಇದು ಮಾಡೋರು ಮೆರಿತಿದ್ರು, ಇವಾಗ ಸರಿಯಾಗೈತಿ. ಇನ್ನೂ ಆಗ್ಬೇಕು ಇವ್ರಿಗೆ. ನೋಡ್ರಿ ಫ್ರೆಂಡ್ಸ್, ಹೆಂಗೆ ಆಗೋಗ್ಬಿಟ್ಟೈತೆ. ನಮ್ಮ ಬಾವ ಅವರು ಕಂಪ್ನಿಲೇನೋ ತೊಂದರೆ ಮಾಡ್ಕೊಂಡ್ಬಿಟ್ಟು ಇವಾಗ ನಮಗೆ ದುಡ್ಡು ಕೇಳಕ್ಕೆ ಬಂದಿದ್ದಾರೆ. ನಾವು ಸರಿಯಾಗಿ ನಮ್ಮ ಮನೆಯವ್ರು ಸರಿಯಾಗಿ ಹೇಳಿ ಕಳಿಸಿದ್ದಾರೆ. ನೋಡಿರಿ ಫ್ರೆಂಡ್ಸ್, ಹಿಂಗೆ ಯಾರಾದರೂ ಮಾಡ್ತಾರಾ? ನಾವು ಮತ್ತೆ ಎಷ್ಟು ಅಂತ ಅವಾಗೆಲ್ಲ ನಾನು ಅಮ್ಮನ್ನ ಚೀಪಾಗಿ ನೋಡ್ತಿದ್ರು. ಇವಾಗ ಅವ್ರಿಗೆ ಎಂಥ ಪರಿಸ್ಥಿತಿ ಬಂದೈತೆ ನೋಡಿರಿ ಫ್ರೆಂಡ್ಸ್. ನೀವೇನೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ಸ್ ಮಾಡಿರಿ ಫ್ರೆಂಡ್ಸ್.